ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ನಾವು ಇವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೆಸರಿಗೆ ಬಕ್ರೀದ್ ಹಬ್ಬಕ್ಕೆ ಶಾಪಿಂಗು ಅಂತ ಹೇಳ್ತಾ ಇದ್ದೀವಿ, ಆದರೆ ಅಲ್ಲಿ ಹೋದ್ಮೇಲೆ ಏನೇನು ತಗೋಬೇಕು ಅಂತ ತುಂಬ ಐಟಮ್ಸ್ ಇದ್ದಾವೆ. ಹೆಸರು ಮಾತ್ರ ಹಬ್ಬಕ್ಕೆ ಶಾಪಿಂಗು ಅಂತ, ಮತ್ತು ಮನೆ ಐಟಮ್ಸ್ ಮಾತ್ರ ತುಂಬ ಇದೆ ನಂದು ತಗೊಳ್ಳೋದು. ಅದೇನೇನು ತೊಗೊತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೂ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹೋಗೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೋಡಿ, ನಾನು ಮನೆಯಿಂದ ಹೊರಟಿದ ತಕ್ಷಣವೇ ಬಂದಿದ್ದು ಬ್ಯಾಂಗಲ್ ಸ್ಟೋರ್ಗೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಹಬ್ಬ ಆಗಲಿ, ಒಂದು ಫಂಕ್ಷನ್ ಆಗಲಿ, ಫಸ್ಟು ತಲೆಯಲ್ಲಿರೋದೇ ಬಳೆ ಯಾವ್ದು ತೊಗೋಬೇಕು, ಬಟ್ಟೆ ಯಾವ್ದು ತೊಗೋಬೇಕು, ಬಟ್ಟೆಗೆ ಮ್ಯಾಚಿಂಗ್ ಬಳೆ ಬೇಕು ಅನ್ನೋದೇ ಜಾಸ್ತಿ ತಲೆಯಲ್ಲಿರುತ್ತೆ ಅಲ್ವಾ. ಆದರೆ ನಾನು ಫಸ್ಟು ಬಟ್ಟೆ ಅಂಗಡಿಗೆ ಹೋಗಲಿಲ್ಲ. ಯಾಕೆ ಅಂದರೆ ಗುಡಿಯಾಗೆ ಬಟ್ಟೆ ತಂದಾಗಿತ್ತು ಅಲ್ವಾ. ಹಾಗಾಗಿ ಬಟ್ಟೆ ತಂದಿದ್ರಲ್ಲ ಅವಳಿಗೆ, ಅದಕ್ಕೆ ಬಳೆ ತಗೊಳ್ಳೋಣ ಅಂತ ಹೋಗ್ಬಿಟ್ಟು ಅವಳಿಗೆ ಬಳೆ ತೊಗೊಂಡೆ. ಮತ್ತು ನನಗೆ ಅಲ್ಲಿ ಒಂದು ಬಳೆ ಚೆನ್ನಾಗಿ ಕಾಣಿಸ್ತು, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಒಂದು ಸೆಟ್ಟು ಬಳೆ ತೊಗೊಂಡ್ಬಿಟ್ಟು, ಮತ್ತು ನನಗೆ ಕ್ಲಿಪ್ಪು ಬೇಕಾಗಿತ್ತು. ನನಗೆ ಇಷ್ಟ ಆಗಿದ್ದಂಥ ಕ್ಲಿಪ್ಪು ಬೇಕಾಗಿತ್ತು. ನೋಡಿದ್ರೆ ಅಲ್ಲಿ ಕ್ಲಿಪ್ಪೇ ಇಲ್ಲ. ನನಗೆ ಎಲ್ಲೇ ಹೋದರೂ ನನ್ನ ಸಮಸ್ಯೆ ಅದೇ, ಫಸ್ಟು ಕ್ಲಿಪ್ಗಳನ್ನೇ ನೋಡ್ತೀನಿ ನಾನು. ನನಗಿಷ್ಟ ಕ್ಲಿಪ್ಪೇನೋ ಇಷ್ಟ ಆಗುತ್ತೆ, ಆದರೆ ನನ್ನ ಕೂದಲಿಗೆ ಹಿಡಿಸೋದೇ ಇಲ್ಲ. ಅದೇ ನನ್ನ ಸಮಸ್ಯೆ. ಸರಿ ಅಂತ ಹೇಳಿಬಿಟ್ಟು ಕ್ಲಿಪ್ ತಗೊಂಡೆ, ಮತ್ತು ನನ್ನ ಗುಡಿಯಾಗೆ ಬಳೆ ಕೂಡ ತಗೊಂಡೆ. ಆದರೆ ಏನು ಗೊತ್ತಾ, ಅವಳಿಗೆ ಕಲರ್ ಇದ್ದರೆ ಸೈಜ್ ಇಲ್ಲ, ಸೈಜ್ ಇದ್ದರೆ ಕಲರ್ ಇಲ್ಲ. ಅವಳ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗುವಂಥ ಬಳೆ ಯಾವುದೋ ಅಲ್ಲಿ ಸಿಗ್ತಾನೇ ಇಲ್ಲ. ಬೇರೆ ಕಡೆ ಹೋಗೋಣ ಅಂದರೆ ಬಿಸಿಲು ಬೇರೆ ಇದೆ, ಹೋಗೋಕ್ಕೆ ಬೇಜಾರು. ಮತ್ತು ಹಾಗೆ ನೋಡಿಬಿಟ್ಟು ಅವಳಿಗೊಂದು ಸೆಟ್ ಬಳೆ ತೊಗೊಂಡೆ. ಮತ್ತು ನೋಡಿರಿ, ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿದ್ದು, ಆದರೆ ನನಗೆ ಬೇಕಾಗಿಲ್ಲ. ನಾನು ಹಾಕ್ಕೊತೀನಿ, ಇಲ್ಲ ಅಂತಲ್ಲ. ರಂಜಾನ್ ಹಬ್ಬದಲ್ಲೆಲ್ಲ ತಂದ್ಕೊಂಡಿದ್ದೆ ಅಲ್ವಾ, ಅದೇ ಇದೆ. ಹಾಗಾಗಿ ನಾನು ಮತ್ತೆ ಏನೂ ಅಲ್ಲಿ ತಗೊಳ್ಳಿಲ್ಲ. ಪಾಪುಗೆ ಬಳೆ ತಗೊಂಡೆ. ನೋಡಿ, ಮೆಟೈಲ್ ಸೆಟ್ಟು ತುಂಬ ಚೆನ್ನಾಗಿದ್ದವು, ಕಲರ್ಗಳೆಲ್ಲ ಚೆನ್ನಾಗಿದ್ದವು. ಅದರಲ್ಲಿ ನೋಡಿಬಿಟ್ಟು ನಾನು ನಮ್ಮ ಪಾಪುಗೆ ಒಂದು ಸೆಟ್ ಬಳೆ, ಮತ್ತು ನನಗೆ ಮಲ್ಟಿ ಕಲರ್ಸ್ ಬಳೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಕೂಡ ಒಂದು ಸೆಟ್ ಬಳೆನ ತೊಗೊಂಡ್ಬಿಟ್ಟು, ಜಾಸ್ತಿ ಏನೂ ಬಳೆ ಸ್ಟೋರಲ್ಲಿ ನಾನು ಶಾಪಿಂಗ್ ಮಾಡಲಿಲ್ಲ. ಒಂದು 200 ರೂಪಾಯಿ ಶಾಪಿಂಗ್ ಮಾಡಿದೆ ಅಷ್ಟೇ. ನೋಡಿ, ಇದು ನನ್ನ ಗುಡಿಯಾಗಿ ತೊಗೊಂಡೆ, ಒಂದು ಕ್ಲಿಪ್ ತೊಗೊಂಡೆ. ಅಷ್ಟು ತೊಗೊಂಡ್ಬಿಟ್ಟು ನಾನು ಬಂದೆ ರೀ ಬ್ಯಾಂಗಲ್. ಮತ್ತೆ ಜ್ಞಾಪನ ಬಂತು, ನನ್ನ ಮಗಳಿಗೆ ಗೊಂಬೆ ತೊಗೋಬೇಕು ಅಂತ ಹೇಳಿ. ಆವಾಗ ನಾನು ಅವರಿಗೆ ಗೊಂಬೆ ಕೇಳಿದೆ. ಸರಿ, ಟಾಯ್ಸ್ ಬರ್ತಾವಲ್ಲ ಚಿಕ್ಕ ಚಿಕ್ಕದಾಗಿ, ಆ ಟಾಯ್ಸ್ಗಳನ್ನ ಕೊಡಿ ಅಂತ ಕೇಳಿದ್ರೆ ಅವರು ತೆಗೆದು ಕೊಟ್ಟರು. ಅದು ಟಾಯ್ಸ್ ಏನೋ ಚೆನ್ನಾಗಿದೆ, ಆದರೆ 3 ಗೊಂಬೆಗೆ 200 ರೂಪಾಯಿ ಹೇಳ್ತಿದ್ದಾರೆ. ನಮ್ಮ ಮನೆಯವರು ಪಾಪು ಎತ್ಕೊಂಡು ಪಕ್ಕದಲ್ಲೇ ಇರುವಂಥ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಅವಳಿಗೆ ಸ್ಲಿಪ್ಪರ್ ತೊಗೋಬೇಕು, ನಾನು ಅಲ್ಲಿ ನೋಡ್ತಾ ಇರ್ತೀನಿ, ನಿನಗೇನು ಬೇಕು ನೋಡಿಬಿಟ್ಟು ತಗೊಂಡು ಬಾ ಅಂತ ಹೇಳಿ. ನೋಡಿ, ಇದೇ ಗೊಂಬೆಗಳು. ಇವು ಗೊಂಬೆ ಕೇಳಿದ್ರೆ ಅವ್ರಿಗೆ 300 ರೂಪಾಯಿ 200 ರೂಪಾಯಿ ಹೇಳ್ತಾ ಇದ್ದಾರೆ. 3 ಗೊಂಬೆಗೆ 200 ರೂಪಾಯಿ ಅಂತೆ. ಹಾಗಾಗಿ ನಾನು ಮತ್ತೆ ಬೇಡ ಅಂತ, ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಅಷ್ಟು ಹೇಳಿದ್ರಲ್ಲ, ಮತ್ತು ಇದೆಲ್ಲಿಗೆ ಅಂತ ಕೇಳೋದು. ವಾಪಸ್ ಕೊಟ್ಟೆ. ನಾನು ವಾಪಸ್ ಕೊಟ್ಬಿಟ್ಟು ಮತ್ತೆ ನೋಡಿ ಬಟ್ಟೆ ಅಂಗಡಿಗೆ ಬಂದೆ. ಬಟ್ಟೆ ಅಂಗಡಿಗೆ ಬಂದುಬಿಟ್ಟು ನಮ್ಮ ಮನೆಯವರು ನನಗೇನು ಬಟ್ಟೆ ಬೇಡ, ರಂಜಾನ್ ಹಬ್ಬದಲ್ಲೇ ತೊಗೊಂಡಿದ್ದೆ ಅಲ್ವಾ, ಅದೇ ಆಗುತ್ತೆ ಅಂತ ಸುಮ್ಮನಿದ್ದೆ. ಆದರೆ ನಮ್ಮ ಮನೆಯವರು ನೋಡೋಣ ಬಾ ಅಂತ ಹೇಳಿಬಿಟ್ಟು ಮತ್ತೆ ಬಟ್ಟೆ ಅಂಗಡಿಗೆ, ಅಲ್ಲೇ ಪಕ್ಕದಲ್ಲೇ ಇರೋದು ಈ ಅಂಗಡಿ. ನಾನು ಜಾಸ್ತಿ ಇದೇ ಅಂಗಡಿಗೆ ಹೋಗೋದು. ಹಂಗಾಗಿ ನನಗೆ ಬಟ್ಟೆ ಅಂಗಡಿಗೆ ಕರ್ಕೊಂಡೋದ್ರು. ಅವರು ಡ್ರೆಸ್ಗಳನ್ನ ತೆಗಿತಾಯಿದ್ರು, ರೆಡಿಮೇಡ್ ಡ್ರೆಸ್ಸು. ನನಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವು, ಅಲ್ಲಿ ತೆಗಿತಾ ಇದ್ದಾರಲ್ಲ, ಆ ಡ್ರೆಸ್ಗಳು ತುಂಬ ಚೆನ್ನಾಗಿದ್ದಾವೆ. ಡ್ರೆಸ್ಸು ವೇಲು ಎಲ್ಲ ಚೆನ್ನಾಗಿದೆ. ಡ್ರೆಸ್ಸು ಡಿಸೈನು ಮತ್ತು ಫ್ಯಾಬ್ರಿಕ್ಕು, ರೆಡಿಮೇಡ್ ಡ್ರೆಸ್ಗಳು ತುಂಬ ಚೆನ್ನಾಗಿದ್ದಾವೆ. ಆದರೆ ಅಲ್ಲಿ ಸಮಸ್ಯೆ ಆಗಿದ್ದೇನು ಗೊತ್ತಾ, ನನ್ನ ಸೈಜೇ ಬಟ್ಟೆ ಇಲ್ಲ ಅಲ್ಲಿ. ನನ್ನ ಸೈಜಿಗೆ ಬಟ್ಟೆನೇ ಇಲ್ಲ. ಆ ಬಟ್ಟೆ ಇರೋದು XL ಮತ್ತು XXL. ನನಗೆ ಬೇಕಾಗಿರೋದು M ಸೈಜು. ನೋಡಿ, ಎಷ್ಟು ಚೆನ್ನಾಗಿರೋ ಡ್ರೆಸ್ಗಳು, ರೆಡಿಮೇಡು, ಪಟಿಯಾಲ ಪ್ಯಾಂಟು ತುಂಬ ಚೆನ್ನಾಗಿದ್ದಾವೆ. ಕಲರು ಚೆನ್ನಾಗಿದೆ, ಫ್ಯಾಬ್ರಿಕ್ಕು ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ಆದರೆ ಸೈಜು ನನ್ನ ಸೈಜ್ ಇಲ್ಲವೇ ಇಲ್ಲ. ನನಗೆ ಬೇಜಾರಾಯಿತು. ಮತ್ತೆ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟವರು ಒಂದು ಬೇರೆ ಡಿಸೈನಲ್ಲಿ ಡ್ರೆಸ್ ತೆಗೆದ್ರು. ನೀವು ನೋಡ್ತಾ ಇರ್ಬೋದು, ಈ ಡ್ರೆಸ್ಸು ನಮ್ಮ ಮನೆಯವರು ಚಾಯ್ಸ್ ಮಾಡಿದ್ರು. ನಾನು ಬಟ್ಟೆ ಎಲ್ಲೇ ತಗೊಳ್ಳಿ, ನಮ್ಮ ಮನೆಯವರೇ ನನಗೆ ಜಾಸ್ತಿ ಬಟ್ಟೆ ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡೋದು. ನೋಡಿ, ಈ ಕಲರ್ನ ಸೆಲೆಕ್ಟ್ ಮಾಡಿದ್ರು ಅವರು. ಇದರಲ್ಲಿ ಅದು L ಸೈಜು, ಇದರಲ್ಲೂ M ಇಲ್ಲ. ಆದರೆ ನೋಡೋಣ ಅಂತ ಹೇಳಿಬಿಟ್ಟು ಇದೇ ಒಂದು ಡ್ರೆಸ್ ತೊಗೊಂಡೆ. ಮತ್ತು ಅದಕ್ಕೆ ವೇಲ್ ಇರಲಿಲ್ಲ, ಅದಕ್ಕೆ ಮ್ಯಾಚಿಂಗ್ ಅವರು ಒಂದು ಗ್ರೀನ್ ಕಲರ್ ವೇಲ್ ತೆಗೆದು ನನಗೆ ಸೆಟ್ ಮಾಡಿ ಕೊಟ್ಟರು.
ಆದರೆ ನನಗೆ ಆಸೆ ಇದ್ದಿದ್ದೇ ಬೇರೆ ಕಡೆ. ನಾನು ಏನು ತಗೊಳ್ಳೋಕ್ಕೆ ಬಂದಿದ್ದೆ ಅಂತ ನಿಮಗೂ ಕೂಡ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮಗೂ ಕೂಡ ಕರ್ಕೊಂಡೋಗಿ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು 3 ವಾರದಿಂದ ಕಾಯ್ತಾ ಇದ್ದೆ. ನೋಡಿ, ನನ್ನ ಗುಡಿಯಾಗೆ ಕೂಡ ಸ್ಲಿಪ್ಪರ್ ತಗೊಂಡಿದ್ದೆ 100 ರೂಪೀಸ್ ಕೊಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಕಾಲಿಗೆ. ನನಗೆ ಖುಷಿ ಆಯಿತು. ಅದು ಫಸ್ಟ್ ಟೈಮ್ ಅವಳ ಕಾಲಿಗೆ ಸ್ಲಿಪ್ಪರ್ ತಗೊಂಡಿರೋದು, ಇದು ಫಸ್ಟ್ ಟೈಮ್. ನೋಡಿ ಫ್ರೆಂಡ್ಸ್, ಇದು ಹಬ್ಬದ ಮೂಲಕ ಬಂದಿರುವಂಥ ಹೊಸ ಸ್ಟೈಲ್ ಬಂದಿದೆ ಅವರು ಅಂಗಡಿಯಲ್ಲಿ. ತುಂಬ ಚೆನ್ನಾಗಿರೋಂಥ ಟ್ರೆಂಡಿಂಗ್ ಪೀಸ್ ಎಲ್ಲ ಬಂದಿದೆ. ಅವರು ಓಪನ್ ಇನ್ನೂ ಮಾಡಿರಲಿಲ್ಲ. ಆದರೆ ನನಗೆ ಇಲ್ಲಿ ಬೇಕಾಗಿರಲಿಲ್ಲ, ಸಾಕು ನನಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ನಾನು ತಗೊಂಡೆ. ಮತ್ತು ಇಲ್ಲಿಂದ ನಾನು ಹೊರಟೆ. ತುಂಬ ಚೆನ್ನಾಗಿದ್ದಾವೆ ಡ್ರೆಸ್ಸು. ಇಲ್ಲಿ ನಾನು ಹೆಣ್ಣು ಮಕ್ಕಳು ಡ್ರೆಸ್ಸು ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಗುಡಿಯಾಗೆ 3 ಡ್ರೆಸ್ಸು ತೆಗ್ದಿದ್ದೀವಿ ನಾವು ಹಬ್ಬಕ್ಕೋಸ್ಕರ. ಆದರೆ ನನ್ನ ಮಗನಿಗೆ ಇನ್ನೂ ಆಸೆ ತೀರಿಲ್ಲ. ಮಮ್ಮಿ, ಗುಡಿಯಾಗೆ ಇನ್ನೂ ಒಂದು ಜೊತೆ ಬಟ್ಟೆ ತಗೊಳ್ಳೋಣ, ಇಲ್ಲ ಏನಾದರೂ ತಗೊಳ್ಳೋಣ ಅನ್ನೋ ಆಸೆ ಅವನದು. ಆದರೆ ನಾನು ಬೇಡ ಕಣಪ್ಪ, ಬಾ ಅಂತ ಹೇಳಿದೆ. ಮತ್ತು ನೋಡಿ ಬನ್ನಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆ ಜಾಗ ಇದೆ. ನನ್ನ ಆಸೆ ಇದ್ದಿದ್ದು ಎಲ್ಲಿಗೆ ಬರಬೇಕು ಅಂತ ಅಂದರೆ ಇಲ್ಲಿಗೆ. ನೀವು ನೋಡ್ತಾ ಇರ್ಬೋದು, ಈ ಜಾಗ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ, ಇಲ್ಲಿರುವಂಥ ಐಟಮ್ಸು ಆ ಥರ ಇದೆ ಫ್ರೆಂಡ್ಸ್. ನೀವು ಏನೇ ತಗೊಳ್ಳಿ, ನೀವು ಎಷ್ಟೇ ತಗೊಳ್ಳಿ, ಒಂದು ಪೀಸ್ ಬಂದು 125 ರೂಪೀಸ್, ಓನ್ಲಿ 125 ರೂಪಾಯಿ ಒಂದು ಪೀಸು. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಗೋಡನ್ ಇದೆ, ಎಷ್ಟು ಜನ ಇಲ್ಲಿ ರಶ್ ಇದ್ದಾರೆ. ಇಲ್ಲೇನಾದರೂ ತಗೊಳ್ಳಿ ನೀವು, ಒಂದು ಪೀಸ್ ಬಂದು 125 ರೂಪಾಯಿ. ತುಂಬ ಚೆನ್ನಾಗಿರ್ತವೆ ಐಟಮ್ಸ್. ಅಷ್ಟೇ ನೀವು ಆಟದ ಸಾಮಾನು ತಗೊಳ್ಳಿ. ನೋಡಿ, ಇದು ಕೂಡ 125 ರೂಪಾಯಿ. ಆದರೆ ನಮಗೆ ಯಾವುದು ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೋಡಿ, ಇದು ಕೂಡ 125 ರೂಪಾಯಿ. ನಾನು ಇದು ಒಂದು ತಗೊಂಡೆ. ನಮ್ಮ ಮನೇಲಿ ಈ ಥರ ಇರೋದು ಇರಲಿಲ್ಲ ಚಾಕು, ಹಾಗಾಗಿ ನಾನು ಇದು ಕೂಡ ಒಂದು ಚೆನ್ನಾಗೈತೆ ಅಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನಗಂತೂ ಇಲ್ಲಿಗೆ ಬರೋಕ್ಕೆ ತುಂಬಾ ಆಸೆ ಮಾಡಿಕೊಂಡು ನಾನು ಇಲ್ಲಿಗೆ ಬಂದಿದ್ದೆ. ಈ ವಸ್ತುಗಳು ಬೇಕಾಗಿತ್ತು ಸ್ವಲ್ಪ ಮನೆಗೆ, ಹಾಗಾಗಿ ನಾನು ಬಂದಿದ್ದೆ. ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ. ಸುಮ್ಮನೆ ನಡೀರಿ, ಹಂಗೆ ಹೋಗೋಣ ನಡೀರಿ ಅಂತ ಕರ್ಕೊಂಡು ಇಲ್ಲಿಗೆ ಬಂದೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಖುಷಿಯಾಗಿದ್ದೇನು ಗೊತ್ತಾ ಫ್ರೆಂಡ್ಸ್, ನನಗಿಂತ ಜಾಸ್ತಿ ಶಾಪಿಂಗು ಅವರೇ ಮಾಡೋಕ್ಕೆ ಹೇಳಿದ್ರು. ಅದು ತುಂಬ ಖುಷಿ ಆಯಿತು ನನಗೆ. ನೋಡಿ, ಇಲ್ಲೇನಾದರೂ ತಗೊಳ್ಳಿ ನೀವು, ಒಂದು ವಸ್ತು ಬಂದು 125 ರೂಪಾಯಿ ಒಂದು ಪೀಸು. ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಜನ ಎನಿ ಟೈಮ್ ಎನಿವೇ ರಶ್ ಇರುತ್ತೆ ಇಲ್ಲಿ. ನಾನು ಅಲ್ಲಿ ಹೋದಾಗ ಒಂದು 2 ಅವರ್ ಅಲ್ಲೇ ಇದ್ದೆ ಫ್ರೆಂಡ್ಸ್. ಅಲ್ಲಿ ಒಂದು 2 ಅವರು ಅದೇ ಅಂಗಡೀಲಿ ನಾನು ಶಾಪಿಂಗ್ ಎಲ್ಲ ಮಾಡಿದೆ. ಆದರೆ ಬೇಜಾರಾಗಿದ್ದೇನು ಗೊತ್ತಾ, ಗುಡಿಯ ಬೇರೆ ಮನಿಕೊಂಬಿಟ್ಲು. ತುಂಬ ಬಿಸಿಲಿತ್ತು, ಅಲ್ಲಿ ಫ್ಯಾನ್ ಇಲ್ಲ. ಗುಡಿಯ ಮನಿಕೊಂಡಿದ್ದಾಳೆ. ಅವಳಿಗೆ ಎತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಎತ್ಕೊಳ್ಳಿ ಅಂದರೆ ಅವರು ಅದು ನೋಡಬೇಕು, ಇದು ನೋಡಬೇಕು, ಶಾಪಿಂಗ್ ಮಾಡೋಕ್ಕೆ ಆ ಐಟಮ್ಸ್ ಈ ಐಟಮ್ಸ್ ನೋಡ್ತಾನೆ ಇದ್ದಾರೆ. ಅಪ್ಪ ಮಗಂದು ಶಾಪಿಂಗ್ ಮುಗಿತಾನೆ ಇಲ್ಲ. ಅವರು ನೋಡ್ತಾ ಇರೋದು ಮನೆಗೋಸ್ಕರನೇ. ಆದರೆ ಪಾಪುಗೆ ತಗೊತಾ ಇಲ್ಲ. ಅವಳಿಗೆ ಎತ್ಕೊಂಡು ನಾನು ವೀಡಿಯೋನೂ ಮಾಡಬೇಕು. ಮತ್ತು ತುಂಬ ಶೆಕೆ, ತುಂಬ ಬಿಸಿಲಿದೆ. ಹಾಗೆ ತುಂಬ ಸಾಕಾಗೋಯ್ತು ಫ್ರೆಂಡ್ಸ್. ಆದರೂ ಕೂಡ ಇಲ್ಲಿಂದ ಆಚೆ ಬರೋಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಆದರೂ ನೋಡಿ, ಅಲ್ಲಿ ನಮ್ಮ ಮನೆಯವರು ಅದು ಪಿಲ್ಲೋ ಒಂದು ತಗೊಳ್ಳೋಕೆ ಇಷ್ಟಪಡ್ತಿದ್ದಾರೆ. ಆ ಪಿಲ್ಲೋ ಇರಲಿ ಅಂತ ಹೇಳಿ ನನ್ನ ಮಗನೂ ನಮ್ಮ ಮನೆಯವರು ಆ ಪಿಲ್ಲೋ ಕೂಡ ತಗೊಂಡ್ರು. ಅದು ಕೂಡ 125 ರೂಪಾಯಿ. ಅದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಮತ್ತು ಅದು ವೇಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ಅದು ಒಂದು ಪಿಲ್ಲರು ನಾವು ತಗೊಬಂದು.
ಮತ್ತು ಮೇಲ್ಗಡೆ ಅಲ್ಲಿ ಇಟ್ಟಿದ್ದಾರಲ್ಲ ಪುಟ್ಟಿಗಳು ಮತ್ತು ನೀರಿನ ಕ್ಯಾನು ಅವೆಲ್ಲ ಅದು ಅಷ್ಟೇ ಫ್ರೆಂಡ್ಸ್, ಅದು ಕೂಡ 125 ರುಪೀಸ್ ಓನ್ಲಿ ಒಂದು ಪೀಸ್. ನೀವೇನಾದರೂ ತೊಗೊಳ್ಳಿ, ಒಂದು ಬಟ್ಟೆ ಬ್ರಷ್ ತೊಗೊಳ್ಳಿ, ಕ್ಲಿಪ್ ಸೆಟ್ ತೊಗೊಳ್ಳಿ, ನೀವೇನಾದರೂ ತೊಗೊಳ್ಳಿ, ನೀವೇನು ತೊಗೊಂಡ್ರಿ ಅಂತ ಅಲ್ಲೇನೂ ಇಲ್ಲ, ನೀವೇನಾದರೂ ತೊಗೊಳ್ಳಿ 125 ರುಪೀಸ್ ಓನ್ಲಿ ಒಂದು ಪೀಸ್ ಅಂತ ಅಲ್ಲಿ ಫಿಕ್ಸೆಡ್ ರೇಟು. ಅದು ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಏನಾದರೂ ಐಟಮ್ಸ್ ತೆಗಿಬೇಕು ಅಂದರೆ ನಾನು ಇಷ್ಟಪಟ್ಟು ಅಲ್ಲಿಗೆ ಹೋಗ್ತೀನಿ. ನಾನು ಬ್ಲ್ಯಾಕ್ ಕಲರು ಚಾಯ್ಸ್ ಮಾಡಿದ್ದೆ, ಆದರೆ ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಅವರು ರಾಮ ಗ್ರೀನ್ ಏನಿದೆ ಅದು ಇಷ್ಟಪಟ್ಟು ತಗೊಂಡ್ರು. ನನ್ನ ಮಗ ನೋಡಿ ಅದರಲ್ಲಿ ನೀರಿನ ಬಾಟ್ಲ್ ಇಟ್ಕೊಂಡು ನನ್ನ ಬ್ಯಾಗು ಕೂಡ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ ಪಾಪ. ಅವನಿಗೆ ಏನು ಬೇಕಾದರೂ ನೀನು ಏನಾದರೂ ಬೇಕಾದರೆ ತಗೊಳ್ಳಪ್ಪ ಅಂತ ಅಂದಿದ್ದಕ್ಕೆ ಅವನು ಒಂದು ವಾಟರ್ ಬಾಟಲ್ ತಗೊಂಡ. ಚೆನ್ನಾಗಿದೆ ಅದು, ಟೆಂಪ್ರೇಚರ್ ಬಾಟಲ್ ಅಂತ ಹೇಳ್ಬಿಟ್ಟು ಅದು ಕೂಡ ತಗೊಂಡ. ಮತ್ತು ಈ ಚಾಕುಗಳು ಇಷ್ಟ ಆಯಿತು, ಆದರೆ ನಾನು ತಗೊಳ್ಳಿಲ್ಲ, ಒಂದು ಚಾಕು ಮಾತ್ರ ನಾನು ತಗೊಂಡಿದ್ದೆ, ಅಷ್ಟೇ ಸಾಕು ಅಂತ ಹೇಳಿ. ಮತ್ತು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಅಲ್ವಾ ಗೋಡನ್. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆಯೋ ದೊಡ್ಡ ಡಬ್ಬ ಆಗಿರ್ಬೋದು, ಬಾಕ್ಸ್ ಸೆಟ್ಗಳಾಗಿರ್ಬೋದು, ನೀವೇನಾದರೂ ನೋಡಿ ಚಿಕ್ಕದಂಥ ಚಿಕ್ಕ ಐಟಮ್ಸ್ ಆಗಿರ್ಬೋದು, ದೊಡ್ಡ ಐಟಮ್ಸ್ ಆಗಿರ್ಬೋದು, ಏನಾದರೂ ತಗೊಳ್ಳಿ ಓನ್ಲಿ 125 ರೂಪಾಯಿ ಒಂದು ಪೀಸು. ಈ ರೀತಿ ತಗೊಳ್ಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಕೂಡ 10 ಐಟಮ್ಸ್ ತೊಗೊಂಡೆ, ಅಲ್ಲಿಗೆ 1250 ರೂಪಾಯಿ ಆಯಿತು ಫ್ರೆಂಡ್ಸ್. ನಾನು ಅದೇನು ಅಂತ ಹೇಳಿ ನಮ್ಮ ಮನೆಗೆ ಬಂದಾಗ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ 6 ಪೀಸ್ ಗ್ಲಾಸ್ ಇದೆ, ಟೀ ಗ್ಲಾಸ್ ಇದೆ, ಮಗ್ ಇದೆ, ಎಲ್ಲ ಇದೆ, ದೊಡ್ಡ ಲೋಟಗಳು ಇದ್ದಾವೆ, ಡಿಸೈನ್ ವೆರೈಟೀಸ್ ಇದೆ. ಆದರೂ ಅದು ಕೂಡ ಅಷ್ಟೇ, ಒಂದು ಸೆಟ್ ಬಂದು 6 ಪೀಸಿನ ಸೆಟ್ ಬಂದು 125 ರೂಪಾಯಿ, ಇದು ಕೂಡ ಒಂದು ಪೀಸು 125 ರೂಪಾಯಿ. ಮತ್ತು ನೋಡಿ ಇಲ್ಲಿ ಕುಟಾಣಿಗಳಿದ್ದಾವೆ, ಇದು ಕೂಡ 125 ರೂಪಾಯಿ. ನೀವೇನಾದರೂ ತಗೊಳ್ಳಿ ಒಂದು ಪೀಸು 125 ರೂಪಾಯಿ ಫಿಕ್ಸ್ ರೇಟು. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದ್ದಾವೆ ಐಟಮ್ಸ್. ನೋಡಿ ನನಗೆ ಈ ಕಪ್ಪು ಪ್ಲೇಟ್ಸ್ ತುಂಬ ಇಷ್ಟ ಆಯಿತು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. 6 ಪೀಸ್ ಹಾಕಿದ್ದಾರೆ ಅವರು, ಅದು ಕೂಡ 125 ರೂಪಾಯಿಗೆ. ಆದರೆ ನಾನಿಲ್ಲಿ ಇದು ಕೂಡ ಏನು ತಗೊಳ್ಳಿಲ್ಲ, ನನಗೆ ಬೇಕಾಗಿರೋ ಅಂಥ ಐಟಮ್ಸು ನಾನು ಮನೆಗೆ ತಗೊಬಂದೆ. ಅದು ನಿಮಗೆ ಲಾಸ್ಟಲ್ಲಿ ನಾನು ಏನೇನು ತಗೊಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಅಕ್ಕಪಕ್ಕ ಎಲ್ಲಾದರೂ ನೀವು ಇದ್ದರೆ ಈ ಅಂಗಡಿಗೆ ಒಂದು ಸತಿ ವಿಸಿಟ್ ಮಾಡಿ, ಇಲ್ಲಿಗೆ ಹೋಗಿ ನಿಮಗೆ ಬೇಕಾಗಿರುವಂಥ ಐಟಮ್ಸು ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಮತ್ತು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ನನಗೆ ಆ ಲೋಟನೂ ಕೂಡ ತುಂಬ ಇಷ್ಟ ಆಯಿತು. ಸ್ಟೀಲ್ ಐಟಮ್ಸ್ ಏನಿದೆ ನೋಡಿ, ಒಂದು ತಟ್ಟೆ ಬಂದು 125 ರೂಪಾಯಿ, ಒಂದು ಪ್ಲೇಟ್ ಬಂದು 125 ರೂಪಾಯಿ, ಆ ಥರ ಇದೆ. ನೀವೊಂದು ಕಪ್ಪು ತಗೊಂಡ್ರು ಅಷ್ಟೇ, ಒಂದು ಲೋಟ ತೊಗೊಂಡ್ರು ಅಷ್ಟೇ 125 ರೂಪಾಯಿ ಫಿಕ್ಸ್ ರೇಟು, ಆ ರೀತಿ ಇದೆ ನೋಡಿ. ಅಲ್ಲಿ ಶಾಪಿಂಗ್ ಮುಗಿಸೋವಷ್ಟರಲ್ಲಿ ಟೈಮ್ 4 ಗಂಟೆ. ಅಲ್ಲಿಂದ ಫಸ್ಟು ನಡೀರಿ ಊಟ ಮಾಡೋಣ ಅಂತ ಹೋಟ್ಲಿಗೆ ಬಂದು 4 ಗಂಟೆಗೆ ಹೋಟ್ಲಿಗೆ ಬಂದು ಫುಲ್ ಮೀನ್ಸ್ ಊಟ ತೊಗೊಂಬಿಟ್ಟು 3 ಜನ ಊಟ ತೊಗೊಂಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಜನ ಎಲ್ಲ ಆಗಲೇ ಖಾಲಿ ಆಗ್ತಾಯಿದ್ರು. ಊಟ ಮಾಡಿಕೊಂಡು ಸರಿ ಅಂತ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಫ್ರೆಂಡ್ಸ್. ಊಟ ನಾವು ಯಾವಾಗ ಹೋದ್ರೂ ಹೊರಗಡೆ ಹೋದರೆ ನಾವು ಅದೇ ಹೋಟ್ಲಿಗೆ ಹೋಗೋದು ಊಟಕ್ಕೆ. ಇಲ್ಲಿ ನಾವು ಸಸ್ಯಾಹಾರಿ, ನಾವು ನಾನ್ ವೆಜ್ ಹೋಟ್ಲಿಗೆ ಎಲ್ಲೂ ಹೋಗೋದಿಲ್ಲ, ನಾವು ಏನಿದ್ರು ನಾವು ವೆಜ್ ಹೋಟ್ಲಿಗೆ ಹೋಗೋದು. ಗುಡಿಯನ್ನು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ, ಅವಳು ನಿದ್ದೆ ಮಾಡಿ ಎದ್ದಿದ್ಲು, ಅವಳಿಗೆ ಕೂರಿಸ್ಕೊಂಡು ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ. ಮತ್ತು ಅವಳು ಊಟ ಮಾಡಿದ್ಲು, ತುಂಬ ಖುಷಿಯಿಂದ ಊಟ ಮಾಡಿದ್ಲು. ಸ್ವಲ್ಪ ಅವಳಿಗೆ ಇಷ್ಟ ಆಗಿದ್ದು ಏನಂದರೆ ಅದರಲ್ಲಿ ಹಪ್ಪಳ ತುಂಬ ಇಷ್ಟಪಟ್ಟು ತಿಂತಾಳೆ. ಗುಡಿಯ ಉದ್ದಿನ ಹಪ್ಪಳ ಇಷ್ಟಪಟ್ಟು ತಿಂದಳು. ಮತ್ತು ಈ ಸ್ವೀಟ್ ಏನಿತ್ತು
ಅದು ಕೂಡ ತಿಂದಳವಳು. ಪೂರಿ ಸ್ವೀಟ್ ನಾನು 2 ತಿನ್ನಿಸ್ದೆ ಅವಳಿಗೆ. ಅವಳು ಒಂದು ಸ್ವಲ್ಪ ಊಟ ಮಾಡಿದ್ಲು. ಪ್ಲೇಟು ಎಳಿತಾನೇ ಇದ್ಲು ಅವಳು, ಪ್ಲೇಟು ತುಂಬ ಎಳಿತಾನೇ ಇದ್ಲು. ಊಟ ಏನಿದೆ ಅಲ್ಲಿ ಅಂತ ಅಂದರೆ 90 ರೂಪಾಯಿ ಫುಲ್ ಮೆನ್ಸ್ ನೋಡಿ. ಪಾಯಸ ಇದೆ, ಸಾಗು ಇದೆ, ತರಕಾರಿ ಸಾಂಬಾರು ಮತ್ತು ರಸಮ್ ಇದೆ, ಹಪ್ಳ ಇದೆ, ಕೋಸಂಬರಿ ಇದೆ, ಉಪ್ಪಿನಕಾಯಿ ಇದೆ, ವೈಟ್ ರೈಸ್ ಇಷ್ಟು, ಮತ್ತು ಮೊಸರಿಗೆ ಉಪ್ಪು ಸಕ್ಕರೆ ಬೆರೆಸ್ಕೊಳ್ಳೋದು ನಿಮಗೆ ಸೇರಿದ್ದು. ಆ ರೀತಿ ಊಟ ನಾವು ತೊಗೊತೀವಿ. ಅಲ್ಲಿ ತೊಗೊಂಬಿಟ್ಟು ಊಟ ಮಾಡ್ಕೊಂಡು ಗುಡಿಯಾಗೆ ಕೂಡ ಊಟ ಮಾಡಿಸ್ಬಿಟ್ಟು ನಮ್ಮ ಮನೆಯವರು ಬೇಗ ಬೇಗ ಊಟ ಮಾಡ್ಕೊಂಡು ಗುಡಿಯಾಗೆ ಎತ್ಕೊಂಡ್ರು. ಆಮೇಲೆ ನಾನು ಕೂತ್ಕೊಂಡು ಸಮಾಧಾನದಿಂದ ಊಟ ಮಾಡ್ಕೊಂಬಿಟ್ಟು ಒಂದು ಪ್ಲೇಟ್ ಗೋಬಿ ತೊಗೊಂಡಿದ್ದು ನಾವು. ನನಗೆ ಗೋಬಿಯಲ್ಲಿ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವಾಗಲೇ ಹೋಗಲಿ ಊಟ ಮಾಡೋಕ್ಕೆ ಒಂದು ಪ್ಲೇಟು ಗೋಬಿ ತಗೊಂಡು ನಾವು 3 ಜನ ಕೂಡ ಹಂಚ್ಕೊಂಡು ಒಂದೇ ಪ್ಲೇಟಲ್ಲಿ ತಿನ್ಕೊಂಬರ್ತೀವಿ. ಹಾಗಾಗಿ ಗೋಬಿ ಕೂಡ ತಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಟವಷ್ಟರಲ್ಲಿ 4:15 ಟೈಮ್ ಆಗೇ ಹೋಯ್ತು ಫ್ರೆಂಡ್ಸ್. ಅಲ್ಲಿಂದ ಹೊರಟಿದ್ದು ಮತ್ತೆ ಶಾಪಿಂಗಿಗೆ ನಾವು ಹೊರಟಿದ್ದು. ಎಲ್ಲಿಗೆ ಗೊತ್ತಾ? ಇನ್ನೊಂದು ಅಂಗಡಿಗೆ ಶಾಪಿಂಗ್ ಹೋದೋ. ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಅಂಗಡಿ ಬೇರೆ ಅಂಗಡಿ. ಯಾಕೆ ಅಂದರೆ ನಾನು ಶಾಪಿಂಗ್ ಮಾಡಿದ್ದೆ ಅಲ್ವಾ, ಅಲ್ಲಿ ಬೇಕಾಗಿರೋವಂಥ ಇನ್ನೂ ಒಂದು ಐಟಮ್ಸು ಸಿಕ್ಕಿರಲಿಲ್ಲ. ಅದು ಏನು ಅಂದರೆ ಕುಕ್ಕರ್ ಬೇಕಾಗಿತ್ತು. ಅಲ್ಲಿರೋ ಅಂಥ ಐಟಮ್ಸ್ ಎಲ್ಲ 125 ರೂಪಾಯಿ ಒಂದು ಪೀಸ್ ಐಟಮ್ಸ್ ಅಲ್ವಾ. ಆದರೆ ಕುಕ್ಕರ್ ಬೇಕಾಗಿತ್ತು. ಗುಡಿಯಾಗೆ ಅಡುಗೆ ಮಾಡುವಂಥ ಕುಕ್ಕರ್ ನನಗೆ ಬೇಕಾಗಿತ್ತು. ನಮ್ಮ ಮನೇಲಿ ನಮಗೆ ಬೇಕಾಗಿರೋಂಥ ಕುಕ್ಕರ್ ಇದ್ದಾವೆ. ಈಗ ಗುಡಿಯಾಗಿ ಮಾಡುವಂಥ ಅಡುಗೆಗೆ ಕುಕ್ಕರ್ ಬೇಕಾಗಿತ್ತು. ಹಾಗಾಗಿ ನಾನು ತಗೊಳ್ಳೋಣ ಅಂತ ಈ ಅಂಗಡಿಗೆ ಬಂದೆ. ಇದು ಕೂಡ ಹೆಗ್ನಳ್ಳಿ ಹತ್ರ ಇದೆ ಅಂಗಡಿ. ಹೆಸರು ನಾನು ನೋಡಲಿಲ್ಲ ಯಾವುದು ಅಂತ. ಫುಲ್ಲು ರಶ್ ಇತ್ತು ಅಲ್ಲೂ ಕೂಡ ಅಂಗಡೀಲಿ. ಹಾಗಾಗಿ ನಾನು ಇಲ್ಲಿಗೆ ಬಂದು ಒಂದು ಕುಕ್ಕರ್ ತಗೊಳ್ಳೋಣ ಅಂತ ನೀವು ನೋಡ್ತಾ ಇರ್ಬೋದು. ತಗೊಳ್ಳೋತ್ತಿಗೆ ನನಗಂತೂ ತುಂಬಾ ಸಾಕಾಗಿತ್ತು. 1 ಗಂಟೆಗೆ ಮನೆಯಿಂದ ಆಚೆ ಬಂದಿರೋದು ನಾವು. 5 ಗಂಟೆ ಆದ್ರೂ ಶಾಪಿಂಗ್ ಮುಗ್ದಿರಲಿಲ್ಲ. ಹಾಗಾಗಿ ಬೇಗ ಹೋದರೆ ಸಾಕಪ್ಪ ಮನೆಗೆ ಅನಿಸೋ ಥರ ಆಗಿತ್ತು ನನಗೆ. ಗುಡಿಯ ಬೇರೆ ತುಂಬ ರೋಸ್ತಾ ಇದ್ಲು. ಅವ್ರ ಪಪ್ಪ ತಗೊಂಡು ಆ ಕಡೆ ಈ ಕಡೆ ತಿರುಗ್ತಾನೇ ಇದ್ದರು. ಆದಷ್ಟು ಬೇಗ ಇಲ್ಲಿಂದ ಹೊರಟ್ರೆ ಸಾಕಪ್ಪ ಅನ್ನೋ ಥರ ನನ್ನ ಪರಿಸ್ಥಿತಿ ಆಗಿತ್ತು. ನೋಡಿ, ನನ್ನ ಮಗ ಕೂಡ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ತಾ ಇದ್ದಾನೆ. ಎಷ್ಟು ಜನ ರಶ್ ಇದ್ದರು ಅಂದರೆ ನಾವು ಕೇಳಿದ ಐಟಮ್ಸ್ ಅವರು ಹೆಚ್ಚು ಕಡಿಮೆ ಒಂದು 20 ನಿಮಿಷ ಆದಮೇಲೆ ಕೊಟ್ಟರು. ಯಾಕೆಂದರೆ ಅಲ್ಲಿ ಬಂದಿರೋಂಥ ಜನ ಏನಿದ್ದಾರೆ ತುಂಬ ಜನ ಇದ್ದರು. ಹಾಗಾಗಿ ಅವರು ಬೇಗ ರಿಪ್ಲೈ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನಾವು ಕೇಳಿದಂಥ ಕುಕ್ಕರ್ ತೆಗೆದು ಅವರು ಕೊಡೋಕ್ಕೂ ಲೇಟ್ ಮಾಡಿದ್ರು ಫ್ರೆಂಡ್ಸ್. ಈ ಥರ ಒಲೆಗಳು ನನಗೆ ತುಂಬ ಇಷ್ಟ. ಆದರೆ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕೆ ತುಂಬ ಚಿಕ್ಕ ಜಾಗ. ಹಾಗಾಗಿ ನಾನು ತಗೊಂಡಿಲ್ಲ. ನಾವು ಬೇರೆ ಮನೆಗೆ ಹೋದರೆ ಈ ಥರ ಒಲೆ ತಗೋಬೇಕು ಅಂತ ತುಂಬ ಆಸೆ ಇದೆ. ನಿಮಗೆ ಈ ಥರ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತಾ ಫ್ರೆಂಡ್ಸ್? ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಐಟಮ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ. ನಮಗೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಇರುವಂಥ ಐಟಮ್ಸ್ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಇದ್ದರೂ ಹೊಸ ಹೊಸ ಐಟಮ್ಸ್ ತಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಕೊನೆಗೆ ಅವರು ಕುಕ್ಕರ್ಗಳನ್ನ ತೆಗೆದುಕೊಟ್ರು. 2 ಕುಕ್ಕರನ್ನು ತೋರಿಸಿರು. ನನಗೆ ಈ ಕುಕ್ಕರು ಅಷ್ಟಕ್ಕಷ್ಟೇ ಆಗಿದ್ದು. ಇದು 600 ರುಪೀಸ್ ಅಂತ ಹೇಳಿದ್ರು. ಮತ್ತು ಅಲ್ಲಿರೋ ಅಂಥ ಕುಕ್ಕರು ನೋಡಿ, ಈ ಕುಕ್ಕರ್ ಬಂದು 1200, ಅದು 600, ಇದು 1200. ಕ್ವಾಲಿಟಿ ಅಂತ ಅಂದರೆ ಇದು ಪ್ರೆಸ್ಟೀಜ್ ಕುಕ್ಕರು. ಅದು ಬೇರೆ ಇನ್ನೊಂದು ಹೆಸರು ಇತ್ತು, ಅದು ಅಷ್ಟಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ. ಹಾಗಾಗಿ ಯಾವ್ದು ತಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಆದರೆ ನಮ್ಮ ಮನೆಯವರು ನಮ್ಮ ಮನೇಲಿರುವಂಥ ಕುಕ್ಕರ್ಗಳೆಲ್ಲ ಪ್ರೆಸ್ಟೀಜು, ಬೇಡ ಬೇರೆ ತಗೊಳ್ಳೋದು, ಇದೇ ತಗೊಳ್ಳೋಣ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿದ್ರು. ಕೊನೆಗೆ ಅವರು 1100 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಒಂದು 1000 ರೂಪಾಯಿ ಕೊಟ್ಟು ಅದನ್ನು ಒಂದು 1000 ರೂಪಾಯಿಗೆ ತಗೊಂಡು ವಾಪಸ್ ಆದವು ಫ್ರೆಂಡ್ಸ್. ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಗಿತ್ತು ಫ್ರೆಂಡ್ಸ್. ಯಾಕೆ ಹೇಳ್ತೀರಾ, ಗುಡಿಯ ಬೇರೆ ರೋಸ್ತಾ ಇದ್ಲು, ಎದ್ಬಿಟ್ಟಿದ್ಲು. ನೋಡಿ, ಕೊನೆಗೆ ಮನೆಗೆ ಬಂದು ನಾವು ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ನಮ್ಮದು ನಿಂತೇ ಹೋಯ್ತು. ಇನ್ನು ತಗೋಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ಸಾಕಾಗೋಯ್ತು ನಮಗೆ. ಹಾಗಾಗಿ ನಾವು ಇನ್ನೂ ಬಿಸಿಲು ನೋಡಿ 6 ಗಂಟೆ ಆಗೋಕ್ಕೆ ಬರ್ತಾಯಿದೆ, ಆದರೆ ಬಿಸಿಲು ತುಂಬ ಇತ್ತು. ಹಾಗಾಗಿ ನಾವು ಮಳೆನೂ ಏನೂ ಇರಲಿಲ್ಲ, ಮೋಡನೂ ಇರಲಿಲ್ಲ, ಬಿಸಿಲಿತ್ತು. ಮನೆಗೆ ರಿಟರ್ನ್ ಆದವು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋಸ್ ಬಗ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.
ಕೊನೆಗೂ ನಮ್ಮ ಮನೇಲಿ ಶಾಪಿಂಗ್ ಮುಗ್ದಿದೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ಮಾಡಿರುವಂತ ಶಾಪಿಂಗು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಿ ಅವತ್ತೇ ನಾನು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಗೊತ್ತಾ, ನಾನು ಹೋಗಿದ್ದು 1 ಗಂಟೆಗೆ, ಮನೆಗೆ ಸೇರಿದ್ದು ನಾನು 6 ಗಂಟೆಗೆ ಮನೆಗೆ ಸೇರಿದೆ. ಹಂಗಾಗಿ ನಾನು ಮಾರನೇ ದಿವಸ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ಏನೇನು ತಗೊಂಡ್ಬಂದಿದ್ದೀನಿ ಹಬ್ಬಕ್ಕೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಆಯ್ತಾ, ಬನ್ನಿ ನಾನು ಏನೇನು ತಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಮ್ಮ ಮನೆ ಹತ್ರ ಪಾರಿವಾಳ ಎಲ್ಲಿ ಕುಂತಿದೆ ನೋಡ್ರಿ, ನಿಮ್ಗೂ ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕುಂತಿದೆ ನೋಡಿ. ಇವು ನಮಗೆ ಚೆನ್ನಾಗೆ ಸೆಟ್ ಆಗ್ಬಿಟ್ಟಿದಾವೆ. ಇವು ನೋಡಿದ್ರೆ ಕಾಡು ಪಾರಿವಾಳ ಆದ್ರೂ ಕೂಡ ಪಾಪ ನಾವು ಇಲ್ಲಿ ಮೇಲ್ಗಡೆ ಬಂದ್ರೆ ಏನಾದ್ರೂ ಒಣಗ ಹಾಕಿದ್ರೆ ಮಾತ್ರ ಎಲ್ಲ ಗೋಯಿಂದ ಎಲ್ಲ ಮುಗ್ಸಾಕ್ಬಿಡ್ತವೆ, ತಿನ್ಕೊಂಡ್ಬಿಡ್ತವೆ ಎಲ್ಲ. ನೋಡ್ತಾ ಇರ್ಬೋದು ನೋಡಿ. ನೋಡಿ, ಇಷ್ಟು ಹತ್ರ ನಾನು ಬಂದ್ರು ಕೂಡ ಅದು ಹೋಗೋದಿಲ್ಲ. ನೀವು ನೋಡ್ತಾ ಇರ್ಬೋದು. ಈಗ ಹಾರೋಯ್ತು. ಬನ್ನಿ ನಿಮ್ ಜೊತೆ ನಾನು ಮಾಡಿರುವಂತ ಶಾಪಿಂಗ್, ಏನೇನ್ ಶಾಪಿಂಗ್ ಮಾಡಿದೀನಿ, ಮತ್ತೆ ಯಾವ ವಸ್ತು ತಗೊಬಂದಿದ್ದೀನಿ, ಎಷ್ಟು ರೈಟ್ ಅಲ್ಲಿ ತಂದಿದ್ದೀನಿ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಹಂಗೆ ನೋಡೋಣ. ಮತ್ತೆ ಬರ್ರಿ, ಇದ್ರಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ತಂದಿರುವಂತ ಬಟ್ಟೆಗಳೇನಿದೆ ತೋರಿಸ್ತೀನಿ ನಿಮ್ಗೆ. ಈ ಡ್ರೆಸ್ಸು ಏನ್ ಅನ್ನಿಸ್ತು, ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ರೆಡಿಮೇಡ್ ಡ್ರೆಸ್ ನಾನು ತಗೊಂಡಿದ್ದೀನಿ. ಇದು ಕಾಟನ್ ಮತ್ತೆ ಪಾಲಿಸ್ಟರ್ ಎರಡು ಮಿಕ್ಸ್ ಇದೆ, ನೋಡ್ತಾ ಇರ್ಬೋದು. ನೋಡಿ, ಈ ರೀತಿ ಇದೆ. ನಾನು ಹಬ್ಬಕ್ಕೆ ಅಂತ ತಗೊಂಡಿರೋ ಅಂತ ಡ್ರೆಸ್ ಏನಿದೆ, ಫುಲ್ ಸ್ಲೀವ್ ಇದೆ. ಮತ್ತೆ ನನ್ಗೆ ಬೇಜಾರಾಗಿದ್ದು ಏನ್ ಗೊತ್ತಾ, ನನ್ನ ಸೈಜು ಡ್ರೆಸ್ ಸಿಗ್ತಾ ಇಲ್ಲ. ಎಂ ಸೈಜು ನನಗ್ ಬೇಕಾಗಿರೋದು, ರೆಡಿಮೇಡ್ ಅಲ್ಲಿ ಎಂ ಸೈಜ್ ನನಗ್ ಬೇಕು, ಆದ್ರೆ ಅಲ್ಲಿರೋ ಅಂತದೆಲ್ಲ XL, XXL ಆ ರೀತಿ ಇದಾವೆ. ಎಲ್ ಸೈಜು ಸಿಗೋದು ಕಷ್ಟ ಆಗಿದೆ. ನೋಡಿ, ನಾನು ಈ ಡ್ರೆಸ್ ನ ತಗೊಂಡಿದ್ದೀನಿ. ಜೊತೆಲಿ ಪ್ಯಾಂಟು ಕೂಡ ರೆಡಿಮೇಡ್ ಇದೆ. ನೋಡಿ, ಪ್ಯಾಂಟು ಕೂಡ ರೆಡಿಮೇಡ್ ಇದೆ. ಈ ರೀತಿ ಡ್ರೆಸ್ ಅಲ್ಲಿ ವೇಲ್ ಇಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾ ವೇಲ್ ಅನ್ನ ತಗೊಂಡೆ. ಇದೆಲ್ಲ ಸೇರಿ ಒಟ್ಟಿಗೆ ಅವರು 600 ರೂಪಾಯಿ ಕೇಳಿದ್ರು. ನಾವು ಏನು ಅವರಿಗೆ ಚೌಕಾಶಿ ಮಾಡ್ಲಿಲ್ಲ. ಅವ್ರು 600 ರೂಪಾಯಿ ಕೇಳಿದ್ರು, ನಾವು 600 ರೂಪಾಯಿನ ಕೊಟ್ಬಿಟ್ಟು ತಗೊಬಂದಿದ್ದೀವಿ. ಇದು ಬಂದು ನನ್ಗೆ ಬಕ್ರೀದ್ ಹಬ್ಬದ ಡ್ರೆಸ್ ಆಯ್ತಾ. ಅದ್ರ ಡ್ರೆಸ್ ಆಯ್ತಾ. ಇದಕ್ಕೆ ನಾನು ಬಳೆ ಏನಿದೆ, ಈ ಬಳೆ ತಗೊಬಂದಿದ್ದೀನಿ. ಮೆಟಲ್ ಸೆಟ್ ಇದು. ಇದಕ್ಕೆ 100 ರೂಪಾಯಿ ಕೊಟ್ಟೆ. ಅವರು 110 ರೂಪಾಯಿ ಹೇಳಿದ್ರು, ನಾನು 100 ರೂಪಾಯಿ ಕೊಟ್ಟಿದ್ದೀನಿ. ಮಲ್ಟಿ ಕಲರ್ ಸೆಟ್, ಮೆಟಲ್ ಸೆಟ್ ನನ್ಗೆ ಇಷ್ಟ ಆಯ್ತು. ಮತ್ತೆ 2 ಮೆಹಂದಿ ಕೋನ್ ತಗೊಬಂದಿದ್ದೀನಿ. ನನ್ಗೆ ಹಾಕೊಳಕ್ ಬರಲ್ಲ, ಯಾರಾದ್ರೂ ಹಾಕಿದ್ರೆ ಹಾಕಿಸ್ಕೊಂತೀನಿ, ನನ್ಗಂತೂ ಹಾಕೊಳಕ್ ಬರೋದಿಲ್ಲ. ಮತ್ತೆ ಗುಡಿಯಾಗೆ ಡ್ರೆಸ್ ಮ್ಯಾಚಿಂಗು ಬ್ಯಾಂಗಲ್ಸ್ ತಗೊಬಂದಿದ್ದೀನಿ. ಅವಳ ಡ್ರೆಸ್ಸಿನ ನಾನು ನಿಮ್ಗೆ ತೋರಿಸಿಲ್ಲ, ಅದು ಬೇರೆ ಕಡೆ ಇದೆ, ಈಗ ತೆಗಿಯಕ್ ಆಗೋದಿಲ್ಲ. ಹಾಗಾಗಿ ನಾನು ಅದು ಕೂಡ ಎಲ್ಲಿಂದ ಬಂದಿದೆ ಡ್ರೆಸ್ಸು, ಯಾವ ತರ ಮಾಡ್ಸಿದೀನಿ ಅಂತ ಅದು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಮತ್ತೆ ಒಂದು ಕ್ಲಿಪ್ ತಗೊಬಂದಿದ್ದೀನಿ. ನನಗೆ ಸಮಸ್ಯೆ ಏನ್ ಗೊತ್ತೇನ್ರಿ, ಕ್ಲಿಪ್ಗಳೇ ಆಗೋದಿಲ್ಲ. ನನ್ನ ಹೇರಿಗೆ ಕ್ಲಿಪ್ಗಳು ಸಿಗದೆ ಕಷ್ಟವಾಗಿದೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಎಲ್ಲೇ ಹೋಗ್ಲಿ ಫಸ್ಟ್ ನಾನು ನೋಡೋದೆ ಕ್ಲಿಪ್ಗಳು. ಆದ್ರೂ ನನಗೆ ನನ್ನ ಹೇರಿಗೆ ಸಾಕಾಗೋವಷ್ಟು ಮಟ್ಟಿಗೆ ಕ್ಲಿಪ್ ಸಿಗೋದಿಲ್ಲ. ಏನ್ ಮಾಡೋದು, ಆದ್ರೂ ಕೂಡ ನೋಡೋಣ ಅಂತ ಒಂದು ಕ್ಲಿಪ್ ತಗೊಂಡೆ ಆಯ್ತಾ. ಇಷ್ಟೇ ನಾನು ಹಬ್ಬಕ್ಕೋಸ್ಕರ ಮಾಡಿರುವಂತ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಶಾಪಿಂಗು. ಬಟ್ಟೆ ಅಂಗಡಿಯಲ್ಲಿ ಇಷ್ಟು ಶಾಪಿಂಗ್ ಆಗಿದೆ. ಇವೆರಡು ಕಂಪ್ಲೀಟ್ ಆಯ್ತು ಆಯ್ತಾ. ಮತ್ತೆ ನಾವು ಪಾತ್ರೆ ಅಂಗಡಿಗೂ ಕೂಡ ಹೋದ್ರೆ ಅಲ್ಲಿ ನನ್ನ ಮಗ ಒಂದು ವಾಟರ್ ಬಾಟಲ್ ಏನಿದೆ ತಗೊಂಡಿದ್ದಾನೆ. ಈ ವಾಟರ್ ಬಾಟಲ್ ಬಂದು ಇದು ಕೂಡ 125 ರೂಪಾಯಿ. ನಾವು ಹೋಗಿರೋಂತ ಅಂಗಡಿಗೆ ಅಲ್ಲಿ ನೀವೇನಾದ್ರೂ ತಗೊಳ್ಳಿ, ಎಲ್ಲ ಫಿಕ್ಸ್ ರೇಟ್ 125 ಆಯ್ತಾ. ಹಾಗಾಗಿ ಇದು ಕೂಡ ತಗೊಂಡಿದ್ದಾನೆ. ಅದೇನೇ ಟೆಂಪ್ರೇಚರ್ ತೋರ್ಸುತ್ತಂತೆ, ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಇದು ಅವನು ಚಾಯ್ಸ್ ಮಾಡಿ ತಗೊಂಡಿದ್ದಾನೆ.
ವಾಟರ್ ಬಾಟ್ಲು. ಮತ್ತೆ ನೋಡಿ ಒಂದು ಮ್ಯಾಟನ್ನು ತಗೊಬಂದಿದ್ದೀನಿ. ಈ ಮ್ಯಾಟ್ ನಾನು ತಗೊಬಂದಿದ್ದೀನಿ ಯಾಕಂದ್ರೆ ಇದು ನನಗೆ ಬೇಕಾಗಿತ್ತು. ಹಾಗಾಗಿ ನನಗೆ ವಿಡಿಯೋಸಿಗೆಲ್ಲ ಬೇಕಾಗಿತ್ತು. ಹಾಗಾಗಿ ನಾನು ಇದು ಕೂಡ ತಗೊಬಂದೆ. ಇದ್ರ ರೇಟ್ ನೋಡಿದ್ರೆ ಕವರ್ ಮೇಲೆ ಅವರು 70 ರೂಪಾಯಿ ಹಾಕಿದ್ದಾರೆ. ನೋಡಿ ಕವರ್ ಮೇಲೆ ಏನಿದೆ 70 ರೂಪಾಯಿ ಇದೆ. ಆದ್ರೆ ಅವರು 125 ರೂಪಾಯಿ ಫಿಕ್ಸ್ ರೇಟ್ ಅಲ್ಲಿ. ಹಾಗಾಗಿ ನಾನು ಇದು ಕೂಡ ಒಂದು ಮ್ಯಾಟ್ ತಗೊಂಡೆ. ಮತ್ತೆ ಒಂದು ಕಡಾಯಿ ತಗೊಂಡೆ. ಪಾಪುಗೆ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಮಾಡೋದಕ್ಕೋಸ್ಕರ ನಮ್ ಗುಡಿಯಾಗೆ ಈ ಕಡಾಯಿಯನ್ನ ತಗೊಂಡೆ. ನೋಡ್ತಾ ಇರ್ಬೋದು. ನಿಮ್ಗೆ ಇಷ್ಟ ಆಯ್ತಾ? ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಕೂಡ 125 ರೂಪಾಯಿ ಆಯ್ತಾ. ಮತ್ತೆ ಇದು ಒಂದು ತಗೊಂಡೆ ನಾನು. ನೋಡ್ತಾ ಇರ್ಬೋದು. ಈ ಕಡಾಯಿ ಕೂಡ ನಾನು ತಗೊಂಡೆ. ಇದಿಷ್ಟ ಆಯ್ತು. ಇದು ಕೂಡ 125 ನೋಡ್ರಿ. ಈ ಲೋಟನು ಕೂಡ 125 ರೂಪಾಯಿ. ಒಂದು ಬಂದು 125 ರೂಪಾಯಿ. ಇದು ಫಿಕ್ಸ್ ರೇಟ್. ನನಗಿದು ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಾ? ಬಿಸಿಲು ಕಾಲದಲ್ಲಿ ಮಜ್ಜಿಗೆಯನ್ನ ಕುಡಿಯೋಕ್ಕೆ ನನಗೆ ತುಂಬಾ ಇಷ್ಟ. ಮಜ್ಜಿಗೆಯನ್ನ ಕುಡಿಯೋದಕ್ಕೋಸ್ಕರ ನಾನು ಈ ಲೋಟನ ತಗೊಂಡ್ಬಂದಿದ್ದೀನಿ. ಒಂದೇ ಒಂದು ತಗೊಬಂದಿದ್ದೀನಿ ಸಾಕು ಅಂತ. ಈ ಲೋಟ ಒಂದು ತಗೊಂಡಿದ್ದೀನಿ. ಮತ್ತೆ ಬಂದು ಒಂದು ಶೋ ಗಿಡ ತಗೊಂಡಿದ್ದೀನಿ. ಇದು ಕೂಡ 125 ರೂಪಾಯಿ. ಅಲ್ಲಿ ಚಿಕ್ಕ ಚಿಕ್ಕವು ಶೋ ಗಿಡ ನೋಡೋಣ ಅಂತ ಅಂದ್ರೆ ಎಲ್ಲ ದೊಡ್ಡದಿತ್ತು. ಹಾಗಾಗಿ ನನ್ಗೆ ಇದೊಂದು ಇಷ್ಟ ಆಯ್ತು. ಹಾಗಾಗಿ ನಾನು ಇದೊಂದು ಗಿಡವನ್ನ ತಂದಿದ್ದೀನಿ. ಇದು ಕೂಡ 125 ರೂಪಾಯಿ. ಅಲ್ಲೇನೇ ತಗೊಳ್ಳಿ, ಎಷ್ಟು ದೊಡ್ಡ ಅಂಗಡಿ. ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಎಷ್ಟು ದೊಡ್ಡ ಅಂಗಡಿಲಿ ನೀವು ಯಾವ್ದಾದ್ರೂ ಐಟಮ್ಸ್ ತಗೊಳ್ಳಿ 125 ರೂಪಾಯಿ ಫಿಕ್ಸ್ ರೇಟ್ ಆಗಿದೆ. ತುಂಬಾ ಇಷ್ಟ ಆಯ್ತು. ಅಲ್ಲಿಗೆ ಹೋದ್ರೆ ನಾನು 2 ಅವರ್, ಹೆಚ್ಚು ಕಡಿಮೆ 2 ಅವರ್ ಇದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಇದು ಕೂಡ 125 ರೂಪಾಯಿ. ನಮ್ಮ ಮನೇಲಿ ಇಂಥ ವಸ್ತು ಇರ್ಲಿಲ್ಲ. ಚಿಕ್ಕ ಚಿಕ್ಕ ಬತ್ತಾಯಿ ಚಾಕುಗಳು ಬರ್ತಾವಲ್ವಾ, ಅದು ಮಾತ್ರ ಇದೆ. ಹಾಗಾಗಿ ನಾನು ಇದು ಒಂದಿರಲಿ ಅಂತ ಹೇಳ್ಬಿಟ್ಟು ನಾನು ತಗೊಬಂದಿದ್ದೀನಿ. ಇದನ್ನು ತಗೊಬಂದಿದ್ದೀನಿ. ಅದು ಕೂಡ 125 ರೂಪಾಯಿ. ಮತ್ತೆ ಟೀ ಲೋಟಗಳು ನನಗೆ ಈ ಡಿಸೈನ್ ಇಷ್ಟ ಆಯ್ತು. ಹಾಗಾಗಿ ನಾನು ಇದು ಕೂಡ ತಗೊಬಂದೆ. ಇದು ಕೂಡ 6 ಪೀಸ್ ಇದೆ. ಇದಕ್ಕೂ ಕೂಡ 125 ರೂಪಾಯಿ 6 ಪೀಸ್ ಇದೆ. ನಾನು ನನ್ನ ಪುಟಾಣಿಗೆ ನೋಡಿ ಸ್ಲಿಪ್ಪರ್ ತಗೊಬಂದಿದ್ದೀನಿ. ಹಬ್ಬಕ್ಕೆ ಬಟ್ಟೆ ಅಂಗಡಿಲಿ ತಗೊಂಡಿದ್ದು. ಇದು ಹೇಗಿದೆ ಅಂತ ಹೇಳಿ. ಇದು ಕೂಡ 100 ರೂಪೀಸ್. ಇದು ನನಗೆ ತುಂಬಾ ಇಷ್ಟ ಆಯ್ತು. ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ನಾನು ಅವಳ ಕಾಲಿಗೆ ಹಾಕಿದ್ದೀನಿ. ಪಪ್ಪ ಕರ್ಕೊಂಡೋಗಿ ಅಷ್ಟು ಬೇಗ ತಗೊಂಡು ಹಾಕೊಂಡಿದ್ರು. ಬಟ್ಟೆ ಅಂಗಡಿ ಮತ್ತೆ ಬ್ಯಾಂಗಲ್ ಸ್ಟೋರ್ 2 ಪಕ್ಕನೇ ಇತ್ತು. ನಾನು ಬ್ಯಾಂಗಲ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವ್ರ ಪಪ್ಪ ಹೋಗ್ಬಿಟ್ಟು ಇದು ತಗೊಂಡು ಹಾಕೊಂಡು ಕರ್ಕೊಂಡ್ ಬಂದಿದ್ರು. 100 ರೂಪೀಸ್ ಅಂತ ಹೇಳಿ. ಇದು ಕೂಡ ನಾನು ತಗೊಂಡಿದ್ದೀನಿ ನನ್ನ ಮಗಳಿಗೆ. ಅಲ್ಲಿಂದ ಇದೊಂದು ಪುಟ್ಟಿ ತಗೊಂಡಿದ್ದೀನಿ ನೋಡು. ಇದು ಕೂಡ 125 ರೂಪಾಯಿ. ಇದ್ರ ಬೆಲೆ ಕೂಡ 125 ರೂಪಾಯಿ ರೀ, ಫಿಕ್ಸ್ ರೇಟು. ಇದೇನಕ್ಕೆ ತಗೊಬಂದಿದ್ದೀನಿ ಇದು ಅಂತ ನಾ ಹೇಳಿದ್ರೆ, ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ. ನೋಡಿ, ನಮ್ಮ ಮನೆಯಲ್ಲಿ ತೊಳೆಯೋ ಅಂತ ಬಟ್ಟೆ ಏನಿದೆ ರಾಶಿ ಹಾಕ್ತಾರೆ, ಮಿಷನ್ ಮೇಲೆನೆ ರಾಶಿ ಹಾಕ್ತಾರೆ. ಹಂಗಾಗಿ ಅದು ಪುಟ್ಟಿಯಲ್ಲಿ ಜೋಡ್ ಸಿಕ್ಕಕ್ಕೋಸ್ಕರ ನಾನು ಆ ಪುಟ್ಟಿಯನ್ನ ತಗೊಂಡ್ಬಂದಿದ್ದೀನಿ. ಇನ್ಮೇಲಾದ್ರೂ ನೀಟಾಗಿ ಪುಟ್ಟಿಯಲ್ಲಿ ಹಾಕ್ಲಿ ಅಂತ ಹೇಳಿ ಅದಕ್ಕೋಸ್ಕರ ಆ ಪುಟ್ಟಿ ನಾನು ತಗೊಬಂದಿದ್ದೀನಿ. ಇನ್ನೊಂದು ಏನ್ ತಗೊಬಂದಿದ್ದೀನಿ ಅಂದ್ರೆ, ಗುಡಿಯಾಗೆ ಸ್ಪೆಷಲಿ ಅವಳಿಗೋಸ್ಕರನೇ ನಾನು ಕುಕ್ಕರ್ ಅನ್ನ ತಗೊಬಂದಿದ್ದೀನಿ. 1.5 ಲೀಟರ್ ಇರುವಂತ ಕುಕ್ಕರ್ ಇದು. 1.5 ಲೀಟರ್ ಅಂತ ಅವರು ಹೇಳಿದ್ರು. ಆ ಕುಕ್ಕರ್ ಕೂಡ ನಾನು ತಂದಿದ್ದೀನಿ. ಸ್ಪೆಷಲಿ ಅವಳಿಗೆ ಅಡುಗೆ ಮಾಡೋದಕ್ಕೋಸ್ಕರ, ಏನಾದರೂ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿ ಸೂಪ್ ಮಾಡೋದಕ್ಕೋಸ್ಕರ, ಅವಳಿಗೆ ಸ್ಪೆಷಲಿ ಚೆನ್ನಾಗಿ ಬೇಯಿಸಿ ಕಾಳೆಲ್ಲ ಹಾಕಿ ಬೇಯಿಸಿ ಮಾಡೋ ಅಂಥ ಅಡುಗೆಗೋಸ್ಕರ ನಾನು ತಗೊಬಂದಿದ್ದೀನಿ. ನಮ್ಮ ಪಾಪುಗೋಸ್ಕರ ಇದು ಬಂದು 1200. ಅವ್ರು 1000 ರೂಪಾಯಿ ಕೊಟ್ಟಿದ್ದೀವಿ. ಅದಕ್ಕಿಂತ ಕಡಿಮೆ ನಾವು ಕೇಳೋಕ್ಕೂ ಆಗಲ್ಲ, ಅವ್ರು ಕೊಡೋದು ಇಲ್ಲ ಆಯಿತಾ. 1000 ರೂಪಾಯಿ ಕರೆಕ್ಟಾಗಿ ತಗೊಂಡ್ರು ಅವರು. ಪ್ರೆಸ್ಟೀಜ್ ಕುಕ್ಕರ್ ಇದು. ನಮ್ಮ ಮನೆಯಲ್ಲಿರೋಂಥ ಕುಕ್ಕರ್ಗಳೆಲ್ಲ ಪ್ರೆಸ್ಟೀಜ್. ಹಾಗಾಗಿ ಅವಳಿಗೂ ಕೂಡ ಇನ್ನೊಂದು ಕುಕ್ಕರ್ ಇತ್ತು, ಅದು 600 ರೂಪಾಯಿ ಹೇಳಿದ್ರು. ಅದ್ರ ರೇಟು 600 ರೂಪಾಯಿ ಹೇಳಿದ್ರು. ನಮ್ಗೆ ಅದು ಇಷ್ಟ ಆಗಲಿಲ್ಲ. ಹಂಗಾಗಿ ನಾವು ಈ ಕುಕ್ಕರ್ ಕೂಡ 1000 ರೂಪಾಯಲ್ಲಿ ತಗೊಬಂದು. ಅದ್ರ ವಿಷಲ್ ಏನಿದೆ ಇದ್ರ ಒಳಗಡೆ ಇದೆ. ಮತ್ತು ಇದು ಗ್ಯಾರಂಟಿ ಕಾರ್ಡು ಅನಿಸುತ್ತೆ. ಇಷ್ಟು ಶಾಪಿಂಗನ್ನು ನಾನು ಮಾಡಿದ್ದೀನಿ. ಇದೆಲ್ಲ ನಾನು ಒಂದು 15 ದಿವಸ ಮುಂಚೆನೇ ಶಾಪಿಂಗ್ ಮಾಡಬೇಕು ಅಂತ ಇದ್ದೆ. ಆದರೆ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆಯವರು ಆ ಕಡೆ ಈ ಕಡೆ ಊರು ಅಂತ ತಿರುಗ್ತಾಯಿದ್ರು. ನಿನ್ನೆ ಹೋಗಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಇನ್ನೂ ಒಂದು 2-3 ವಸ್ತು ಇದ್ದಾವೆ, ಹೋಗಿ ತರಬೇಕು, ಎಲ್ಲ ಕ್ಲಿಯರ್ ಆಗಬೇಕು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಆದಷ್ಟು ನಮ್ಮ
ವಿಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ, ರಿಲೇಷನ್ನಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಓಕೆ, ಬಾಯ್.